ಬಾಲಿವುಡ್ನ ಖ್ಯಾತ ನಟಿ ಶೆಫಾಲಿ ಶಾ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮದುವೆ, ರಿಲೇಶನ್ಶಿಪ್ ಮತ್ತು ಮಕ್ಕಳ ಬಗ್ಗೆ ಮುಕ್ತವಾದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಮದುವೆ ಮತ್ತು ಪೋಷಕರಾಗುವ ಬಗ್ಗೆ ಇರುವ ಸಾಮಾಜಿಕ ಒತ್ತಡಗಳ ಕುರಿತು ಮಾತನಾಡಿದ ಅವರು, ಯುವಕರು ತಮ್ಮನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ಜೀವನದ ಇಂತಹ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಸರ ಪಡಬಾರದು ಅಂತ ಸಲಹೆ ನೀಡಿದ್ದಾರೆ. ಇದೇ ವೇಳೆ ತಮಾಷೆಯಾಗಿ ಮಕ್ಕಳನ್ನ ಹೆರುವ ಬದಲು ನಾಯಿಗಳನ್ನ ಸಾಕಿ, ಯಾಕಂದ್ರೆ ಅವು ಯಾವುದೇ ಸ್ವಾರ್ಥವಿಲ್ಲದ ನಿಜವಾದ ಪ್ರೀತಿಯನ್ನ ನೀಡ್ತವೆ ಅಂತ ಹೇಳಿದ್ದಾರೆ. ಲಲ್ಲಿ ಸಿಂಗ್ ಅವರೊಂದಿಗಿನ ವಿಶೇಷ ಸಂವಾದದಲ್ಲಿ ಮಾತನಾಡಿದ ಶೆಫಾಲಿ ಶಾ, ಯುವತಿಯರಿಗೆ ಬೇಗ ಮದುವೆ ಆಗದಂತೆ ಕಿವಿಮಾತು ಹೇಳಿದ್ದಾರೆ. ನೀವಿನ್ನು ಮಕ್ಕಳಾಗಿದ್ದಾಗ ಮದುವೆಯ ನಿರ್ಧಾರ ತೆಗೆದುಕೊಳ್ಬೇಡಿ. ಆ ವಯಸ್ಸಿನಲ್ಲಿ ನಿಮಗೆ ನಿಮ್ಮ ಬಗ್ಗೆಯೇ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ನಿಧಾನಿಸಿ. ಜೀವನದ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಜನರನ್ನ ಭೇಟಿಯಾಗಿ ಅವರನ್ನ ಅರ್ಥ ಮಾಡಿಕೊಳ್ಳಿ. ನೀವು ಮದುವೆ ಎಂಬ ವ್ಯವಸ್ಥೆಯನ್ನ ನಂಬದಿದ್ರೆ ದಯವಿಟ್ಟು ಆ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕಂದ್ರೆ ಸಂಸಾರ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅವರು ಹೇಳಿದ್ದಾರೆ. ಭಾವನಾತ್ಮಕವಾಗಿ ಪ್ರಬುದ್ಧರಾಗಿರುವ ಮುನ್ನ ಜೀವನ ಹಾಗೂ ಸಂಬಂಧಗಳಿಂದ ತಮಗೇನು ಬೇಕು ಎಂಬುದನ್ನು ಸಂಪೂರ್ಣವಾಗಿ ಖಚಿತವಾಗುವ ಮುನ್ನ ಯಾರೂ ಮದುವೆಯ ನಿರ್ಧಾರವನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬಾರದು ಅಂತ ಶೆಫಾಲಿ ಶಾ ಅವರು ಒತ್ತಿ ಹೇಳಿದ್ದಾರೆ. ಅವರು ಕೂಡ ಖಾಸಗಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಇದೇ ಸಂದರ್ಶನದ ವೇಳೆ ತಮಗೆ 37 ವರ್ಷ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗಿಲ್ಲ ಅಂತ ಲಿಲ್ಲಿ ಸಿಂಗ್ ಬಹಿರಂಗಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶೆಫಾಲಿ, ನಾನೊಂದು ಮಾತು ಹೇಳಲಾ, ಇದಕ್ಕಾಗಿ ನನ್ನನ್ನು ಜನ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಬಹುದು, ಆದರೂ ಪರವಾಗಿಲ್ಲ, ಮಕ್ಕಳನ್ನ ಮಾಡ್ಕೊಳ್ಬೇಡಿ, ಅದರ ಬದಲು ನಾಯಿಗಳನ್ನ ಸಾಕಿ, ಕೇವಲ ನಾಯಿಗಳನ್ನ ತಂದುಕೊಳ್ಳಿ ಎಂದಿದ್ದಾರೆ. ಮನುಷ್ಯನ ಜೀವನದಲ್ಲಿ ನಾಯಿಗಳು ಮಾತ್ರವೇ ಬೇಷರತ್ ಪ್ರೀತಿ ನೀಡಲು ಸಾಧ್ಯ ಅಂತ ಅವರು ಹೇಳಿದ್ದಾರೆ. ಶೆಫಾಲಿ ಶಾ ಅವರು ಈ ಹಿಂದೆ ಕಿರುತೆರೆ ನಟ ಹರ್ಷ ಚಾಯ್ ಅವರನ್ನ ವಿವಾಹವಾಗಿದ್ರು. ಆದರೆ 4 ವರ್ಷಗಳ ವೈವಾಹಿಕ ಜೀವನದ ನಂತರ ಈ ದಂಪತಿ ದೂರವಾಗಿದ್ರು. ನಂತರ 2000 ಇಸ್ವಿಯಲ್ಲಿ ಶೆಫಾಲಿ ಅವರು ಚಲನಚಿತ್ರ ನಿರ್ಮಾಪಕ ವಿಪುಲ್ ಅವರನ್ನ ಆಪ್ತರ ಸಮ್ಮುಖದಲ್ಲಿ ಮದುವೆಯಾದರು. ಈ ದಂಪತಿಗೆ ಆರ್ಯಮನ್ ಮತ್ತು ಮೌರ್ಯ ಎಂಬ 2 ಗಂಡು ಮಕ್ಕಳಿದ್ದಾರೆ.